ದಾರಿ ಹೆಂಗ್ರಿ ಸರ್ ದಿನ ಹೋದಲ್ಲಿ ಹೋಗೋದ ಮತ್ತೆ ಬೇರೆ ಬೇರೆ ಕಡೆ ಹೋಗ್ತೀರಿ? ಬೇರೆ ಕಡೆ ಹೋಗ್ಬೇಕ್ರಿ. ದಿನ ಹೋದಲ್ಲಿ ಹೋದ್ರೆ ಕುರಿ ಮೇಯಲ್ರಿ ಅವು. ಎದಕ್ಕೆ ರೀ? ಇವು ಮೇಯಂಗಿಲ್ಲ, ಹೊಟ್ಟೆ ತುಂಬಂಗಿಲ್ಲ ಅವಕ್ಕೆ. ಬೇರೆ ಕಡೆ ಹೋಗಿ. ನಾಳೆ ಈ ಕಡೆ ಹೋಗೋದ್ರಿ. ಇವತ್ತು ಒಂದು ದಿವಸ ಈ ಕಡೆ, ಒಂದು ದಿವಸ ಈ ಕಡೆ, ಒಂದು ದಿವಸ ಆ ಕಡೆ. ಬಟ್ ದೋಸೆ ಒಂದು ಕಡೆ ಚೇಂಜ್ ಮಾಡ್ಕೋತ ಹೋಗಿ ಬಿಡೋದ್ರಿ. ಒಂದು ದೋಸೆ ಹೋದ ಕಡೆ ಹೋದ್ರೆ ಕುರಿ ಅಡ್ಡಾಡಂಗಿಲ್ಲ, ಹೊಟ್ಟೆ ತುಂಬಂಗಿಲ್ಲ. ಅವು ಓಡಾಡಕ್ಕೆ ಚಾಲು ಮಾಡ್ತಾವೆ. ದೋಸೆ ಒಂದು ಕಡೆ ಬೇರೆ ಹೊಸ ಜಾಗ ಆತ್ನಂದ್ರೆ ಸ್ವಲ್ಪ ಬೈಲ್ ಮನಸ್ಸು ಹತ್ಬಿಟ್ಟು ಮೇಯ್ತಾವೆ. ಒಂದು ಹೋದ ಕಡೆ ಹೋದ್ರೆ ಮೇಯಂಗಿಲ್ಲ. ಅದು ನಿನ್ನೆ ಇದನ್ನ ಈ ಕಡೆ ಬರೋಣ ಅವು ಕಟ್ಟಾಳ್ಸಂಗೆ ಮಾಡ್ತಾವೆ. ಮರಿ ಅದು ಏನು ಮಾಡ್ತಾರೆ ನಾವು ಅಲ್ಲೇ ಬಿಟ್ಟು ಅಲ್ಲೇ ಹಾಕಿ ಬರ್ತಾರೆ. ಮತ್ತು ಅವಕ್ಕೆ ಹಾಲು ಬೆಳ್ತಾನ ಕುಡಿತಾವ ಮುಂಜಾನೆ ಮತ್ತೆ ಚೇಂಜ್ ಕುಡಿತಾವೆ. ಮತ್ತೆ ಹೋಗಿ ಸಂಜೆ ಕುರಿ ದಡ್ಡಿ ಹೋಗ್ತಾವ ಅವಕ್ಕೆ ಹಾಲು ಕುಡಿತಾವ ಅಲ್ಲಿ. ಹಾಲು ಕುಡಿದು ಬೆಳ್ತಾನ ತಾಯಿ ಮೇಲೆ ಇರ್ತಾವ. ಮತ್ತು ಮುಂಜಾನೆ ಹಾಕಿ ಬಂದು ಕುರಿ ಹಸ್ಕೊಂಡ್ ಬಂದ್ಬಿಡೋದು. ಮತ್ತಿಲ್ಲ ಅಣ್ಣಾರ ಇನ್ನೊಬ್ರು ದಡ್ಡಿ ಕುರಿ ಕರ್ಕೊಂಬಂದಾರಿ. ಇವರು ಅಣ್ಣಾರನು ಕುರಿ ಅದಾವು. ಅಣ್ಣ ನಿಮ್ಮ ಹೆಸರು? ಸಿದ್ದಪ್ಪ ಅಣ್ಣ. ಅಣ್ಣ ಇದು ಯಾವ ಊರು ಅಣ್ಣ ನಿಮ್ದು? ಚಿಕ್ಕೋಡಿ ಅಂತ ಬಂದಿರಣ್ಣ. ಅಣ್ಣ ನಿಮ್ಮೂ ಅಷ್ಟು ಕುರಿ ಅದಾವಣ್ಣ? ಒಂದು 200 ಅದಾವ್ರಿ. 200 ಅದಾವಣ್ಣ? ಹ್ಞೂ ರೀ. ನೀವು ಎಲ್ಲ ಮೆಸಾಕೊಂಡ್ರಿ? ಹ್ಞೂ ರೀ. ಹಾಂ ನೀವು ಅಣ್ಣಾರಿಗೆ ಹೆಂಗೆ ಪರಿಚಯ ಅಣ್ಣ? ಅವ್ರು ನಮ್ಮ ಮಾಮ ಆಗ್ಬೇಕು ರೀ. ಹೌದಾ ಅಣ್ಣ? ನಿಮ್ದು ಆ ಕಡೆ ಐತಣ್ಣ ದಡ್ಡಿ? ಇಲ್ಲೇ ಐತ್ರಿ. ಇಲ್ಲೇ ಐತಣ್ಣ? ಹ್ಞೂ. ಒಬ್ಬರ ಹೊಂಟ್ರಿ ಅಣ್ಣ ಮೆಸಾಕೆ? ಇನ್ನೊಬ್ಬ ಅದಾನ್ರಿ ಹುಡುಗ ಬರಕತ್ತಾನ್ರಿ ಇಲ್ಲಿ. ಹಾಂ ಬರ್ರಿ. ಗುರ್ತಣ್ಣ ಅವಕ್ಕದ ಆವಾಜ್? ಹ್ಞೂ ರೀ. ನೀವು ಹಂಗೆ ಮಾಡಿರಿ ಏನು ಮಾಡ್ತಾವ ನಾವು? ಹಂಗೆ ಮಾಡ್ರೆ ಹೊಳ್ಳಿ ನಾವು ನೋಡ್ರೆ ಕೈ ಒದ್ರಿದಾಗ ಬರ್ತಾವ್ರಿ ನಮ್ಮ ಕಡೆ ಹೊಳ್ಳಿ. ಹಾಂ ಅದಕ್ಕೆ ಒದ್ರದ್ರಿ. ಹಿಂಗೆ ಒಟ್ಟು ಆವಾಜ್ ಮಾಡಿದ್ರೆ ಗೊತ್ತಾಕಣ ಅವಕ್ಕೆ? ಹ್ಞೂ ರೀ. ಹಾಂ ಎಷ್ಟು ವರ್ಷ ಆತನ ನೀವು ಮೆಸಾಕತ್ತೆ? ನೀವು ಸಾಕತ್ತೆ? ಒಂದು 15 ವರ್ಷ ಆತ್ರಿ. 15 ವರ್ಷ ಆತ? ಹ್ಞೂ. ಹಾಂ ಯಾವ ಊರಾಗಿದ್ರಿ ಅವಾಗ ನೀವು ಸಾಕಕ್ಕೆ ಚಲೋ ಮಾಡ್ದಾಗ? ಈ ಕಡೆ ದೇಶ ಮೇಲೆ ಇರ್ತೀವಿ. ಹಾಂ ಸಂಚಾರಿ ಕುರುಬ್ರ ನೀವು? ಹ್ಞೂ ರೀ. ಹಾಂ ಮನೆಗೆ ಅದು ಯಾವಾಗ ಹೋಗ್ತೀರ ನಾ? ಎಷ್ಟು ತಿಂಗಳು ಇರ್ತಾರೆ? ಜಾತ್ರೆ ಹಿಂಗೇನ್ರಿ ಕೆಲಸ ಇದ್ರಿ ರೀ. ಲಗ್ನ ಮುಹೂರ್ತ ಹಂಗಿದ್ರೆ ಹೋಗ್ತೀವ್ರಿ. ಇಲ್ಲಾಂದ್ರೆ ಹೊರಗಣ ಊರು ಬಿಟ್ಟು ಹೊರಗೆ ಇರ್ತೀರಿ? ಹಿಂಗೆ ದೇಶ ಮೇಲೆ ರೀ. ಹಾಂ ಈ ಊರಿಗೆ 4 ದಿನ ಆ ಊರಿಗೆ 4 ದಿನ ಹಂಗೆ ಹೋಗೋದ್ರಿ. ಹಾಂ ಈಗಿಲ್ಲಿ ಬಂದು ಎಷ್ಟು ದಿನ ಆತನ ಬಾಲ್ಕೋಟಿಗೆ ಬಂದು? ಇಲ್ಲಿ ಒಂದೊಂದು ತಿಂಗಳು ಹಾಕ್ಬತ್ತಿರಲ್ಲ ಜರ ಕಡಿಮೆ. ತಿಂಗಳಾತನ? ಹಾಂ ನಿಮ್ಮದು ಹಂಗೆ ಐತನ ಇದು ಶೆಡ್? ಅಣ್ಣಾರ್ದು ಐತಲ್ಲ ಹಂಗೆ? ಅದು ಸೇಮ್ ರೀ. ಅದನ್ನು ತೋರಿಸ್ತೇವೆ ಬರಲ್ಲ. ನೀವು ಎಷ್ಟು ಮಂದಿ ಬಂದಿರಣ್ಣ ಈಗ ಕುರಿ ಕೂಡ? ನಾವು 2 ಮಂದಿವ್ರಿ. ನಮ್ಮ ಮಳ್ಯಾರಿ ಮತ್ತು ನಾವು. ಅಲ್ಲಲ್ಲ ಈಗ ಇಲ್ಲಿ ಒಟ್ಟ ಊರಿಗೆ ಎಷ್ಟು ಮಂದಿ ಬಂದ್ರೆ ಬಾಲ್ಕೋಟಿಗೆ? ಇಲ್ಲಿ ಒಂದು 5-6 ಮಂದಿ ಅವ್ರಲ್ಲ. 5-6 ಮಂದಿ? ಹ್ಞೂ. ನೀವು ಮುಂಜಾನೆ 9:10ಕ್ಕೆ ಎಬ್ಬಿಸ್ತೀರ ಕುರಿ? ಹೊಳೆ ಹೋಗೋದಣ್ಣ? ಹೊಳ್ಳಿ 6:30 ರೀ. ಹಾಂ ನೀವು 8 ಕಿಲೋಮೀಟ್ರ್ ಹೋಗಿರ್ತಾರೆ ನಾ ಮೆಸಾಕ್ಕೆ? ನಾವು 3-4 ಕಿಲೋಮೀಟ್ರ್ ಅಷ್ಟೇ ಅಟ್ಟಾರಿ. ಹಾಂ ಮೇವದು ಹೆಂಗೆ ಐತಣ್ಣ ಇಲ್ಲಿ ಬಾಲ್ಕೋಟೆಗೆ ಈಗ? ಏನು ಮೇವು ಭಾರಿ ಆಗಿಲ್ಲ ರೀ. ವರ್ಷ ಮಳೆ ಆಗಿಲ್ಲ ರೀ ಪಕ್ಕ. ಹಾಂ ಹಿಂಗಾಗಿ ಮೇವು ಏನು ಸಜ್ಜಲ್ಲ ರೀ. ಬಾಲ್ಕೋಟಿಗೆ ಮೊದಲು ಯಾವ ಊರಾಗಿದ್ರಣ್ಣ? ಆ ಕಡೆ ಕೋಲಾರ ಕಡೆ ಇದ್ರಿ. ಕೋಲಾರ ಕಡೆ ಇದ್ರಣ್ಣ? ಕೋಲಾರಿಂದ ಎಷ್ಟು ಜನಕ್ಕೆ ಬಂದ್ರಣ್ಣ ಈ ಕಡೆ? ಈ ಕಡೆ 2 ದಿನದಾಗ ಬಂದಿರೋ ಇಲ್ಲಿಂದ ರೀ. ಹಾಂ ಈಚೆ ಕಡೆ ಕರಿಯೋ ಇದ್ರ ಕರಿಯೋ ಇಲ್ಲದ ಆಡ್ತಾವ್ರಿ ಯಾಕೋ. ನಮ್ಮ ದನಿ ಮ್ಯಾಗ ಹಿಂಗೆ ಹೊಳ್ಳಿ ಕರೆದ್ರೆ ಹಿಂಗೆ ಹೊಳ್ಳಿ ಬರ್ತಾವ ನಾವು. ನಾವು ಕರೆದು ತಿಳ್ಕೊಂಡು ನಾವು ಎಕಡೆ ಮಾರಿ ಆಗ್ತೇವೆ ಆ ಕಡೆ ಕರ್ಕೊತ ಎಕಡೆ ಮಾರಿ ಆಗ್ತೇವೆ ಆ ಕಡೆ ನಮ್ಮ ಮೆಂಬರ್ ಬಂದು ಮತ್ತು ಅದು ಸಿಕ್ಕಾದ್ರೆ ಕರೆದ್ರೆ ಹೋಗಂಗಿಲ್ಲ. ನಾವು ಕರೆದ್ರೆ ನೋಡ್ತಾವ್ರಿ ಅವು. ಜಿಗಿಲಿ ಅಲ್ಲೇ ಹೋಗ್ಲಿ. ಅಣ್ಣ ಇದು ನಿಮ್ದಾನ ದಡ್ಡಿ? ಹ್ಞೂ ರೀ. ಹಾಂ ಅಣ್ಣ ಏನೇನು ವ್ಯವಸ್ಥೆ ಮಾಡ್ಕೊಂಡ್ರಣ್ಣ ದಡ್ಡ್ಯಾಗ? ಏನಿಲ್ಲ ರೀ, ಮಳೆ ಬಂದ್ರೆ ತೋರಿಸ್ಬಾರ್ದಂಗೆ ಬೆಚ್ಚಗೆ ಮಾಡ್ಕೊಕ್ರಿ. ಹಾಂ ಇದೇನಣ್ಣ ಇದು? ಗೊಬ್ಬರ ರೀ, ಕುರಿ ಗೊಬ್ಬರ ರೀ. ಹಾಂ ಅವರು ಹಂಗೆ ಇಟ್ಟಾರಣ್ಣ ಅಣ್ಣಾರ ಅವರು? ಹ್ಞೂ ರೀ. ಯಾರು ಬಂದು ಹೋಯ್ತಾರಣ್ಣ ನಿಮ್ಮ ಕಡೆ ಇಲ್ಲೇ? ಇಲ್ಲೇ ಹೋಯ್ತಾರೆ ರೀ. ಹಾಂ ತಾಂಡದವ್ರು ಬರ್ತಾರಣ್ಣ? ಇಲ್ಲೇ ಹೋಪ್ ಸಾವ್ಕಾರ ಅಂದ್ರೆ ಅವ್ನು ಬರ್ತಾರೆ. ಹಾಂ ಹೆಂಗೆ ಕೊಡ್ತಾರಣ್ಣ ಇದು? 5,000 4,500 ಹಿಂಗೆ ಮಾಡ್ತದೆ ರೀ. ಹಾಂ ಇದು ಪೂರ್ತಿ ಲೋಡಿಗಣ್ಣ? ಹ್ಞೂ. ಅವರ ಬಂದು ಅವ್ರ ಹಾಕೊಂಡು ಹೋಗೋಣ. ಬರ್ರಿ ನಿಮ್ಮ ದಡ್ಡಿ ತೋರಿಸ್ಬರ್ರಿ ಏನೇನು ಮಾಡ್ಕೊಂಡ್ರಿ ಅಂತೇಳಿ. ಬರ್ರಿ. ಮರಿನೂ ಅದಾವಲ್ಲಣ್ಣ? ಹಾಂ ಅದಾವ್ರಿ ಮರಿ. ಎಷ್ಟು ಅದಾವಣ್ಣ ಮರಿ? ಒಂದು 20-30 ಅದಾವ್ರಿ ಹಿಂಡಿಗೆ. ಹಾಂ ಎಲ್ಲ ನಿಮ್ಮ ಕಡೆ ಹುಟ್ಟಿದ ಮರಿನ ನಾವು? ಹ್ಞೂ ರೀ, ಇಲ್ಲೇ ನಮ್ಮ ದಂಡೆ ಹುಟ್ಟಿದ ಮರಿನ ರೀ.
ಹಾಂ ಜಾಗ ಆದ್ರೆ ಹೆಂಗೆ ಹುಡುಕಿರ್ತಾರೆ ನಾನು ಇಲ್ಲಿ ನೀವು ಬಂದು ಪೈಲ ವರ್ಷ ದಡ್ಡಿ ಹಾಕಿರ್ತವ್ರಿ ಹಾಂ ವರ್ಷ ಬರ್ತೇವ್ರಿ ವರ್ಷ ಬಂದು ತರ್ತೀವಿ ಅವ ಜಾಗದಾಗ ತಂತಾರೆ ಹಾಂ ಅದೇ ಜಾಗದಕ್ಕೆ ಬರ್ತಾರೆ ನಾವು ಅಲ್ಲಿ ಒಳಗೆ ಯಾಕೆ ಮಾಡ್ಕೊಂಡ್ರಿ ನಾ ಇಷ್ಟು ಮತ್ತು ನಿಮಗೆ ಹೋಗಕ್ಕೆ ಬರೋಕೆ ಅನಾನುಕೂಲ ಆಗಲ್ಲಣ್ಣ ಮಳಿ ಬಂದ್ರೆ ತೋರ್ಸ್ಕೊಬಾರ್ದು ಮಾಡೀವ್ರಿ ಹಾಂ ಇವು ಎಷ್ಟು ಅದಾವಣ್ಣ ಮರಿ ಒಂದು 20 ಮರಿ ಅದಾವ್ರಿ ಹಾಂ ಅದ್ರಾಗ ಒಂದಿಷ್ಟು ದೊಡ್ಡ ಸಣ್ಣ ಎಲ್ಲ ಅದಾವ ಹ್ಞೂ ಅಣ್ಣ ಇಲ್ಲೇ ಅಣ್ಣ ಮರಿ ಇಲ್ಲೇ ರೀ ಮತ್ತು ಇದು ಇವನೇ ಒಯ್ದಾನ ಮೆಸಾಕ್ ಸಂಜೆ ಮುಂದೆ ಇಲ್ಲೇ ಅಡ್ಡಾಡ್ತಾವ್ರಿ ಅವು ಸಂಜೆ ಮುಂದೆ ತಾಯಿಗಳು ಬಂದು ಅದ್ರ ಅವುಗಳ ಮೇಲೆ ದಡ್ಡ ಹೊಡೆದು ಬಿಡೋದ್ರಿ ಹ್ಞೂ ಅವಾಗ ಹಾಲು ಕುಡಿಸ್ತೀರ ಹ್ಞೂ ಅವಾಗ ಹಾಲು ಕುಡ್ಸೋದ್ರಿ ಪುಡು ತಿನ್ನಿಸೋದ ಹಾಂ ಮಳಿಗಿಳಿ ಬಂದ್ರು ಹಿಂಗಣ್ಣ ಇವು ಹ್ಞೂ ಸೀಟ್ಲದ ಬಡಿತಾವಣ್ಣ ಮಳೆ ಬಂದಾಗ ಇವಕ್ಕೆ ಇಲ್ರಿ ಬಡಿತಾವ್ರಲ್ಲ ಹಾಂ ಮತ್ತು ಅವಾಗ ಹೆಂಗೆ ಮಾಡ್ತೀರಣ್ಣ ಅವಾಗ ಹೊಡಿತಾವ್ರಿ ನಮ್ಗೇನು ಅವಾಗ ಆಗಿಲ್ರಿ ಹಂಗೆ ಹಾಂ ಹೊಡ್ಯಾವ್ರಿ ಒಳಗೆ ಪಾಪ ಬಿಡ್ಸ್ಕೊಂಡು ಆಗ್ಯಾವ್ರಿ ಹಾಂ ಇವು ಒಟ್ಟು ಇಲ್ಲೇ ಅಣ್ಣ ಮರಿ ಎಷ್ಟು ತಿಂಗ್ಳು ಇಟ್ಟಿರ್ತಾರಣ್ಣ ಇಲ್ಲೇ ಊಟದಾಗಿಂತರ ಒಂದು 2 ತಿಂಗಳು 3 ತಿಂಗಳು ಇಡ್ತೇವ್ರಿ ಹಾಂ ಆಮೇಲೆ ಮೆಸಾಕ್ ಹೋಯ್ತಾರಣ್ಣ ಮಾರಿ ಬಿಡ್ತೇವ್ರಿ ಅದು ಹ್ಞೂ ಮಾರುವಣ್ಣ ಹೊಸು ಮರಿ ಈಗ ಹೆಣ್ಣು ಮರಿ ಇದ್ರೆ ಇಲ್ಲೇ ಕಾಕುತ್ತೇವ್ರಿ ಕುರಿ ಮಾಡಕ್ಕೆ ಹಾಂ ಟಗರು ಮರಿ ಇದ್ದು ಮಾರಬೇಕು ಹಾಂ ಎದಕ್ಕೆ ಇಟ್ಕೊಂಡಿಲ್ಲ ಟಗರ್ ಮರಿ ಮತ್ತು ಎಲ್ಲ ಇಟ್ಕೊಂಡು ಏನು ಮಾಡಿದ್ರೆ ಅದು ನಮ್ಮ ಖರ್ಚಿಗೆ ನಡಿಬೇಕ್ರಲ್ಲ ಹೊಟ್ಟಿಗೆ ರೀ ಹ್ಞೂ ಅಷ್ಟು ಮಾರಂಗಿಲ್ಲಣ್ಣ ಹೆಣ್ಣು ಮರಿ ಸ್ವಲ್ಪ ಕಾಯ್ತೇವ್ರಿ ಕುರಿಯಾಗ ಹಾಂ ಟಗರು ಮರಿ ಮಾರ್ತೀವಿ ಹ್ಞೂ ದಡ್ಡಿ ತೋರಿಸ್ಬಾನ ಒಳಗೆ ಮನಿ ಇಲ್ಲಿ ಐತೆ ನೋಡ್ರಿ ಹಾಂ ಇವ್ರ ಅಪ್ಪಾರಣ್ಣ ಮಾಮಾರಿ ಅವ್ರು ಮಾಮಾರಣ್ಣ ಹಾಂ ಏನು ವ್ಯವಸ್ಥೆ ಹೆಂಗೆ ನೋಡ್ರಿ ಇಲ್ಲೇ ಉಣ್ಣೋದ ಇಲ್ಲೇ ತಿನ್ನೋದ್ರಿ ಇಲ್ಲೇ ಮಣ್ಕೋದ ಹಾಂ ಇದು ವ್ಯವಸ್ಥೆ ರೀ ಹಾಂ ಏನೇನು ತೊಗೊಂಬಂದಿರ್ತಾರೆ ನಾ ಸಾಮಾನು ಅದು ಏನು ಇವ್ರಲ್ಲ ಅಕ್ಕಿ ಜಾಳ ಹ್ಞೂ ಇದು ರೀ ಮತ್ತೇನು ಎಲ್ಲ ಅಡುಗೆ ಮಾಡ್ಕೊಳ್ಳೋದು ಇಲ್ಲ ನಾನು ಹ್ಞೂ ಏನೇನು ಮಾಡಿರ್ತಾರೆ ನಾ ಅಡುಗೆ ನಿಮ್ಮ ಊಟಕ್ಕೆ ಏನು ರೊಟ್ಟಿ ಅನ್ನ ಸಾರ ರೀ ಹಾಂ ಮೊಸರ ಮಜ್ಜಿಗೆ ಅಂತದ ರೀ ಹ್ಞೂ ತತ್ತಿ ಚಿಕನ ಮಾಡಂಗಿಲ್ಲಣ್ಣ ಅದನ್ನು ಮಾಡ್ದೆ ಹಾಂ ತಿಂಗಳಿಗೆ ಎಮ್ಮೆ 15 ವರ್ಷ ಎಮ್ಮೆ ಆಯ್ತು ಅಂತೇವ್ರಿ ಅದನ್ನು ಹ್ಞೂ ಅಷ್ಟುಗೋಣ ಚಿಕನ್ ತತ್ತಿ ಮಾಡಿ ಎಲ್ಲರಿಗೂ ಒಟ್ಟ ಊಟಕ್ಕೆ ಹ್ಞೂ ರೀ ಹಾಂ ಇದೇನಣ್ಣ ಟ್ಯಾಕ್ಟ್ರಿನ ತೊಗೊಂಬಂದಿರ್ತೀರಣ್ಣ ಬರೋದಾಗ ಹ್ಞೂ ರೀ ಹಾಂ ಅಣ್ಣ ಎಲ್ಲ ಜೋಡ ಟಾಡ್ರ ಹಿರ್ಕೊಂಡ್ಬಿಡೋದನ ಹಾಂ ಏನು ಮಾಡೋದಣ್ಣ ತೊಗೊಂಬಂದ್ರೆ ಟ್ಯಾಕ್ಟ್ರಾಗ ಮರಿ ನಾವು ಜೋಡ್ನ ಹಾಂ ಅಂತೆಲ್ಲ ಹೇರ್ಕೊಂಡು ಬರೋದು ರೀ ಹ್ಞೂ ಜೋಡ್ನ ಅಂದ್ರಣ್ಣ ಜೋಡ್ನ ರೀ ಇವ್ರಲ್ಲ ಇವು ಕೈ ಸಾಮಾನುಗಳು ಹಾಂ ಇವು ದಡ್ಡಿ ಮಳಿ ಬಲಿ ಹಾಂ ಸಣ್ಣ ಮರಿ ಕುರಿ ಔಷಧ ಹಾಂ ಮತ್ತು ಮಳಿ ಬಂದ್ರೆ ನಮ್ಗೆ ಒಟ್ಟು ಮ್ಯಾಲೆ ಮನ್ಕಾಕ್ರಿ ಇಲ್ಲೇ ಮನ್ಕೋ ಜೋಡ್ನ ಪಡ್ನ ಹಿಂಗೆ ಐತೆ ನೋಡ್ರಿ ಸಿಸ್ಟಮ್ ಹಾಂ ಇದ್ರಾಗೂ ಮರಿ ಅದಾವಲ್ಲ ಕೆಳಗೆ ಸಣ್ಣ ಮರಿ ಹಾಕ್ತಿರ್ತೇವ್ರಿ ಹಾಂ ನಾಯಿ ಹಿಡಿಬಾರ್ದಂತಾರಣ ಹ್ಞೂ ನಾಯಿ ಹಿಂಗೆ ತಾಳ ಪಾಳ ಬಂದ್ರೆ ಭೀ ಸಿಗಬಾರ್ದು ಸಿಗಬಾರ್ದಂಗೆ ರೀ ಹಾಂ ಹಾಂ ಎಷ್ಟು ದಿನದ ಅದಾವಣ್ಣ ಮರಿ ಇವು ಇವು 8 ದಿನದ್ದು 5 ದಿನದ್ದು 2 ದಿನದ್ದು ಹಿಂಗೆ ಎಲ್ಲ ನಮ್ನಿ ಅದಾವ್ರಿ ಅದ್ರಾಗ ಹಾಂ ಸಣ್ಣ ಮರಿ ಹತ್ರ ಹಾಕಿರ್ತೇವ್ರಿ ದೊಡ್ಡ ಮರಿ ಅಲ್ಲಿ ದೊಡ್ಡ ಹಾಕಿರ್ತೇವೆ ಹ್ಞೂ ದೊಡ್ಡ ಮರಿ ಅಣ್ಣ ಇದು ನಿಮ್ದಣ್ಣ ನಾಯಿ ಹ್ಞೂ ನಾಯಿನೂ ಸಾಕಿರ್ತೀರಣ್ಣ ಹ್ಞೂ ನಾಯಿ ಬೇಕಿರ್ಲಕ್ರಿ ರಾತ್ರಿ ನೀವು ಒಟ್ಟ ಇನ್ನೊಂದು ಊರಿಗೆ ಹೋದ್ರೆ ಹಿಂಬಾಲ ಬರೋದಣ್ಣ ಈಗ ನಾವು ಜಾಗ ಬಿಟ್ಟು ಮಾತ್ರ ಮೇಲೆ ಬರ್ತದ್ರಿ ಅದು ಹಾಂ ರಾತ್ರಿ ಇಲ್ಲೇ ಕಟ್ಟಿರ್ತೀರಣ್ಣ ಹ್ಞೂ ಇಲ್ಲೇ ಇರ್ತಾವ್ರಿ ಹಾಲು ಕುಡ್ದು ಇಲ್ಲೇ ಮಾಡ್ಕೊಂಡು ಬಿಡ್ತಾವ್ರಿ ಕುರಿ ನೋಡ್ಕೋತಾರೆ ಹಾಂ ಇವನ ಅಷ್ಟು ಹಿಕ್ಕಿಯಾರಿ ಸ್ವಲ್ಪ ಗುಂಪೆ ಹಾಕಿರ್ತಾರಣ್ಣ ಅಲ್ಲಿ ಒಂದು ಗುಂಪಿ ಅದ ನೋಡ್ರಿ ಹಾಂ ನಾವು ದೊಡ್ಡ ಮರಿ ಅವು ಇವು ಅಣ್ಣ ದೊಡ್ಡ ಇವು ಅದಕ್ಕೆ ದೊಡ್ಡ ಅಣ್ಣ ಇವು ಹ್ಞೂ ಇವು ಸಣ್ಣವ್ರಿ ಅವು ದೊಡ್ಡ ರೀ ಹಾಂ ಇದೇನಣ್ಣ ಇದು ಬೇಲಿ ಯಾಕೆ ಹಾಕಿರ್ತೀರಿ ಹಿಂಗೆ ಏನು ರೀ ಅವು ಮರಿ ಹೊರಗೆ ದಾಟಬಾರ್ದಂಗೆ ರೀ ಹಾಂ ಹೊಕ್ಕವಣ್ಣ ಈಗ ಅವು ಹ್ಞೂ ಅವು ಮತ್ತೆ ಇದ್ರ ಬಡ್ಡಿ ಹರಿದ ಜಿಗ ಹೋಗ್ತಾವ್ರಿ ಅವು ಹುಚ್ಚು ನಿಲ್ಲಂಗಿಲ್ಲ ಇಲ್ಲಿ ಹಾಂ ಹೋಗಿ ಬಿಡ್ತಾವ್ರಿ ಅವಾಗ ಇಲ್ಲಿ ಹ್ಞೂ ಇವು ಎಷ್ಟು ಅದಾವಣ್ಣ ಮರಿ ದೊಡ್ಡ ಮರಿ ಒಂದು 20 ಅದಾವ್ರಿ ಹಾಂ ಇವನು ಧ್ಯಾನ ಇಟ್ಕೊಂಡು ಗಂಡು ಕೊಡ್ತೀರ ಹ್ಞೂ ಎಲ್ಲಿ ಮಾರ್ತೀರಣ್ಣ ಇಲ್ಲೇ ಕ್ಯಾರ್ಸ್ ಅಂತೀರಿ ಹಾಂ ಎಮ್ಮಿನ ಗಡಿ ಮೊದಲ ಹಾಂ ಬೇಕಾದ್ರೆ ಇಲ್ಲೇ ಬಂದು ಒಯ್ತಾರ್ರಿ ಅವ್ರ ಕಟಕರ ಸಾಕು ಸಾಕು ಮರಿ ಅವ್ರ ಹಾಂ ಬಂದಿರ್ತಾರಣ್ಣ ಇಲ್ಲೂ ಬರ್ತಾರ್ರಿ ಅವ್ರು ಅವ್ರಿಗೆ ಹೆಂಗೆ ಗೊತ್ತಾಗತ್ತ ನೀವು ಇಲ್ಲದಿರ ಫೋನ್ ಹಚ್ಚಿ ಕೇಳ್ತಾರ್ರಿ ಹಾಂ ಅದಾವ ಮರಿ ಅದಾವ ಅಂದ್ರೆ ಬರ್ತಾರ್ರಿ ಬಂದು ಒಯ್ತಾರ ಹಾಂ ಹಾಂ ಫೋನ್ ಹಚ್ಚಿ ಕೇಳ್ತಾರೆ ಮರಿಗಳದಾಗ ಕೊಡೋದು ಅಂತ ಕೇಳ್ತಾರೆ ಇದಾವ್ರಿ ಅಂದ್ರೆ ಬರ್ತಾರೆ ಅವ್ರು ರೇಟ್ದಾಗ ಬಂದ್ರೆ ಮುಗಿಸ್ಕೊಂಡು ಹೋಗ್ತಾರೆ ರೇಟ್ದಾಗ ಬರ್ದ್ರೆ ಬಿಟ್ಟು ಹೋಗ್ತಾರೆ ಹ್ಞೂ ಅವ್ರು ರೇಟ್ದಾಗ ಬಂದು ಅಂದ್ರೆ ಮುಗಿಸ್ಕೊಂಡು ಹೋಗ್ತಾರೆ ರೇಟ್ ಬರೋದಿಲ್ಲ ಅಂದ್ರೆ ಬಿಟ್ಟು ಹೋಗ್ತಾರೆ ಮತ್ತು ನಾವು ಮುಂದಿನ ಬಾಜಾರ್ ಯಾವ ಬಾಜಾರ್ ಇರುತ್ತೋ ಆ ಸಂತಿಗೆ ಹೊಡ್ಕೊಂಡು ಹೋಗ್ಬಿಡೋದ್ರಿ ಏನು ರೇಟಿಂಗ್ ಮಾಡ್ತೀರಣ್ಣ ಇವು ಹೆಂಗಾರೆ ಮರಿ ಇದ್ದಾಗ ಮಾರ್ತಾರೆ 8,000 9,000
10,000 11,000 ತನ 12,000 ತನ ಮಾರ್ತಾರೆ ಅವು ಮರಿ ತೂಕ ಹೆಂಗಿರ್ತಾವೆ ಹಂಗೆ ರೀ ಮರಿ ತೂಕದ ಮ್ಯಾಗ ರೇಟ್ ರೀ ತೂಕ ಕಲರ್ ಒಂದೇ ಕಲರ್ ಇರ್ಬೇಕು ರೀ ಚಕ್ ಎಲ್ಲ ಕೆಪ್ರಿ ಇರಬೇಕು ಇಲ್ಲ ಎಲ್ಲ ಬಿಳಿವ್ರಿ ಇರಬೇಕು ಇಲ್ಲ ಎಲ್ಲ ಕರಿವ್ರಿ ಇರಬೇಕು ಅವು ಒಂದು ಒಂದೇ ಬಣ್ಣ ಇರ್ಬೇಕು ರೀ ಅವು ಹಡ್ಲ ಬಡ್ಲ ಬಣ್ಣ ಆದ್ರೆ ಮರಿ ಕಿತ್ತಂಗಿಲ್ಲ ರೀ ಒಂದೇ ಬಣ್ಣ ಇತ್ತಂದ್ರೆ ಮರಿ ನಾವು ಎಷ್ಟು ಹೇಳ್ತೇವೆ ಅಷ್ಟು ರೇಟ್ ಹಾಕೋರಿ ಅಣ್ಣ ಅಂದಾಜು ವರ್ಷಕ್ಕೆ ಇದೀಗ ಒಟ್ಟು ಎಷ್ಟು ಮರಿ ಮಾರ್ತೀರಿ ನೀವು ವರ್ಷಕ್ಕೊಂದು ಕುರಿ ಮ್ಯಾಗ ಡಿಫ್ರೆಂಟ್ ರೀ ಕುರಿ ಹಂಗೆ ಭಾಳ ಇದ್ದು ಅಂದ್ರೆ ಒಂದು 70-80 ಮರಿ ಮಾರ್ತೇವೆ ರೀ ಹಂಗೆ 200-150 ಕುರಿ ಇದ್ದಂದ್ರೆ ಒಂದು 40-50 ಹಿಂಗೆ ಮಾಡ್ತೀವಿ ಕುರಿ ಮ್ಯಾಗ ರೀ ಕುರಿ 300-400 ಕುರಿ ಇದ್ದಂದ್ರೆ 70-80-100 ಮ್ಯಾಗ ದಾಡ್ತಾವೆ ಮಾರೋ ಮರಿಗಳು ಮತ್ತು ಕುರಿ ತಾಡಿ ಇದ್ದಂದ್ರೆ ಅಟ್ಟ ಒಂದು 50-60 ಮಾರ್ತಾವೆ ಇನ್ಕಮ್ ಎಷ್ಟಾಗುತ್ತೆ ನಾವು ವರ್ಷ ನಿಮಗೆ ಇನ್ಕಮ್ ಅವು ಮಾರಿದಂಗೆ ನೋಡ್ರಿ ಅವು ಹಿಂಗೆ 10,000 ಮಾರಿದಂದ್ರೆ ಇನ್ಕಮ್ ಜಾಸ್ತಿ ಆಗ್ತದೆ ರೀ ಅಂದಾಜು ಅಂಜಾದ ಒಂದು 8-9 ಲಕ್ಷ ಆಗ್ಬೋದು ರೀ ವರ್ಷಕ್ಕೆ ನಿಮಗೆ ಎಷ್ಟು ಉಳಿತೈತಣ್ಣ ಎಲ್ಲ ಔಷಧ ಖರ್ಚು ನಿಮ್ಮ ಖರ್ಚು ಎಲ್ಲ ತೆಗೆದು ಭಾಳ ಆದ್ರೆ ಒಂದು 5-6 ಉಳ್ಬೋದು ರೀ ಎಲ್ಲ ಅವಕ್ಕೆ ಮರಿಗೆ ಹಾಕೋದ ಕುರಿಗೆ ಹಾಕೋದ ಖರ್ಚು ಭಾಳ ಐತ್ರಿ ಈಗ ಖರ್ಚು ಭಾಳ ಐತ್ರಿ ಎಲ್ಲ ಈಗೆಲ್ಲ ಏನು ಹಾಕಿದ್ರೆ ಎಲ್ಲ ಕೊಂಡು ಹಾಕ್ಬೇಕು ರೀ ಕೈಲಿಂದನೇ ಹಾಕ್ಬೇಕು ರೀ ಫುಡ್ ಔಷಧ ಎಲ್ಲ ರೊಕ್ಕ ಕೊಟ್ಟು ಮೊದಲು ತಂದ ಅಂತ ಹಾಕಿ ಅಂತ ಹಿಂಗೆ ಮಾರ್ಬೇಕು ರೀ ಅದನ್ನು ಮೊದಲು ಹೆಂಗಿತ್ತಣ್ಣ ಔಷಧ ಮೊದಲ ಎಲ್ಲ ಸಸ್ತಾ ಐತ್ರಿ ಸಸ್ತಾ ಕಾಲು ಇತ್ತು ಮೊದಲಿನ ಅವ್ರ ಮಗ ಮಾಡ್ತೇವ್ರಿ ಈಗೆಲ್ಲ ಕಾಲು ತುಟ್ಟಿ ಆಗೈತ್ರಿ ಈಗ ಒಂದು ಸಣ್ಣದೊಂದು ಏನು ತೊಗೋಬೇಕಾದ್ರೆ 100 ರೂಪಾಯಿ ಯಾರು ಕೊಡಂಗಿಲ್ಲ ರೀ ಒಂದು ಗುಳಿಗೆ ತೊಗೋಬೇಕಾದ್ರೆ 100 ರೂಪಾಯಿ ಒಯ್ಬೇಕಾರಿ ಈಗ ಎಲ್ಲ ಒಟ್ಟು ಏನು ತೊಗೋತಿ ಅದೆಲ್ಲ ತೊಟ್ಟಿ ಈಗ ಅಷ್ಟು ತೊಟ್ಟಿ ತಂದು ಹಾಕಿರಿ ಭೀ ಅವು ಮತ್ತು ಅವು ಸಾಯೋ ಉಳಿವು ಸರ್ಕಾರದಿಂದ ಏನೇನು ಐತೆ ಏನು ಪರಿಹಾರ ಇಲ್ಲ ಸರ್ಕಾರದಿಂದ ಸರ್ಕಾರದಿಂದ ಏನು ರೂಪಾಯಿ ಇಲ್ಲ ನೋಡ್ರಿ ಅವ್ರಿಗೆ ಸಾಲ ಆಗಿಲ್ಲ ರೀ ನಮ್ಗೆ ಯಾವ ಕೊಡೋರಿ ಅವ್ರ ಪಾಪ ನಿಮಗೆ ಏನು ಸವಲತ್ತು ಮಾಡಿಕೊಟ್ಟೆ ಸವಲತ್ತು ಇಲ್ಲ ಇಲ್ರಿ ಕುರಿಯಾರ ಬದ್ದಲ್ಲ ಸವಲತ್ತು ಇಲ್ಲ ಅಕ್ಷುದ್ದಿ ಅವ್ರು ಮತ್ತೊಂದು ಏನು ಸವಲತ್ತು ಮಾಡಿದ್ರೆ ನಡೀತೈತಿ ರೀ ಅಕ್ಷುದ್ದಿ ಪಾನಿ ಇಟ್ಟು ಇದನ್ನ ಸವಲತ್ತು ಮಾಡಿ ಸಾಕು ನಮಗೆ ಏನು 1 ರೂಪಾಯಿ ಸರ್ಕಾರದಿಂದ ಏನೋ 1 ರೂಪಾಯಿ ಪರಿಹಾರ ಇಲ್ಲ ನೋಡ್ರಿ ಸಂಚಾರಿ ಕುರಿ ಬಿಡ್ತಾರೆ ಯಾರಿಗೆ 1 ರೂಪಾಯಿ ಬಂದಿಲ್ಲ ನಮಗೆ ನಿಮಗೆ ಏನೇನು ಬೇಕಣ್ಣ ಸವಲತ್ತು ನಿಮಗೆ ಸರ್ಕಾರದಿಂದ ಸವಲತ್ತು ಅಂದ್ರೆ ನಮಗೆ ಸ್ವಲ್ಪ ಕುರಿ ಅಕ್ಷುದ್ದಿ ರೇಟ್ ಕಮ್ಮ ಇದ ಮತ್ತೇನಿಲ್ಲ ಅಂತ ಕುರಿ ಔಷಧಿ ಪ್ರಿ ಅದಂದ್ರೆ ರೀ ಮತ್ತೊಂದು ಸ್ವಲ್ಪ ಜಗ್ತದೆ ರೀ ಖರ್ಚು ಆಗಲ್ಲ ಈಗೆಲ್ಲ ನಮ್ಮ ಕೈಲೇ ಕೊಟ್ಟು ತೊಗೋಬೇಕ್ರಿ ನಾವು ಏನು ತೊಗೊಂಡ್ರಿ ಇಲ್ಲಿ ಈಗ ಏನು ಹಾಕಿದ್ರೆ ನಾವು ಕೈಲಿಂದನೇ ಇದನ್ನ ಮಾರೋದ ಇವಕ್ಕ ಹಾಕೋದು ಇದನ್ನ ಮಾರೋದ ಇವಕ್ಕ ಹಾಕೋದ ಸರ್ಕಾರದಿಂದ ಅಂತ 1 ರೂಪಾಯಿ ಅನ್ನೋದು ಪರಿಪಾತ್ರ ಇಲ್ಲ ಅವ್ರು ಮತ್ತೇನು ಬೇಕಂತ ಕೇಳ್ತಾರೆ ಸರ್ಕಾರ ನಿಮಗೆ ಸರ್ಕಾರದಿಂದ ಇದಾರೆ ನಾವು ಈಗ ಏನು ಔಷಧಿ ಹೇಳಿದ್ರಲ್ಲ ಇದಟ್ಟ ಪರಿಹಾರ ಕೊಟ್ರೆ ಸಾಕು ನಮಗೆ ಅವ್ರು ಮತ್ತೆ ಔಷಧ ಬಿಟ್ರೆ ಮತ್ತೆ ಔಷಧದ ಬಿಟ್ರೆ ಮತ್ತೆ ಈಗ ಔಷಧದ ಅದು ಅಟ್ಟಕ್ಕೆ ಈಗ ಹೆಚ್ಚು ಬರೋದಂದ್ರೆ ಔಷಧದ ಅಟ್ಟ ನಮಗೆ ಬಿಲ್ ಇನ್ಶೂರೆನ್ಸ್ ಮಾಡಿಸಿರ್ತೀರಣ್ಣ ಏನಾರ ಸತ್ತ ಮಾಡಿಸಿರ್ತೇವ್ರಿ ಕರೆ ಯಾರು ಕೊಡಂಗಿಲ್ಲ ನೋಡ್ರಿ ಹೆಂಗೆ ಬಂದು ಮುಟ್ಟಂಗಿಲ್ಲ ರೀ ಈಗ ನಾಲ್ಕು ಹೇಳಿ ತೊಗೊಂತಾರು ಇಲ್ಲೆಲ್ಲ ರಗಡೆ ಹೇಳಿ ಹೋಗ್ತಾರ ಸರ್ಕಾರ ದವಾಖಾನೆ ತುಂಬರಿ ಅಲ್ಲಿ ತುಂಬರಿ ಹರಿದು ಚೆಕ್ ಮಾಡ್ತೇವೆ ಚೆಕ್ ಮಾಡಿ 5,000 ರೂಪಾಯಿ ಒಂದು ಕುರಿ ಹಾಕ್ತೇವೆ ಅಂತಾರೆ ರೀ ಕರೆ ಎಲ್ಲಿ ಹಾಕಂಗಿಲ್ಲ ರೀ ಬಿಡಂಗಿಲ್ಲ ರೀ ಎಲ್ಲ ಅಷ್ಟು ಇದಾವೆ ಅವೇನು ನಾವು ಗೌರ್ಮೆಂಟ್ ಸರ್ಕಾರದಿಂದ ಅಂತ ನಮಗೆ 1 ರೂಪಾಯಿ ಇಲ್ಲ ನೋಡ್ರಿ ನಾವು ಇದ್ರಾಗ ದುಡಿಯೋದ ಇದ್ರಾಗ ತಿನ್ನೋದ ಇದ್ರಾಗ ಸಾಯೋದು ನಾವು ಇದನ್ನ ಬಿಟ್ಟು ಬೇರೆ ಉದ್ಯೋಗ ಬರಂಗಿಲ್ಲ ಭೀ ನಮಗೆ ಗನ್ ಲೈಸೆನ್ಸ್ ಅದು ಏನೋ ಕೊಡ್ತಾರಂತ ಎಲ್ಲಿ 6 ಮಂದಿ ಕೊಟ್ಟಾರ್ರಿ 6 ಮಂದಿಗೆ ಇಲ್ರಿ ಅವು ಪೂರ ಇಲ್ರಿ 6 ಮಂದಿ ಇಲ್ಲಣ್ಣ ಯಾರಿಗೂ ಇಲ್ಲ ಇಲ್ಲಿ ಮಂಜಲ್ ಟ್ರೈನಿಂಗ್ ಕಲಿಬೇಕು ಅನ್ನಕತ್ತಿದ್ರೆ ನಮಗೆ ಟ್ರೈನಿಂಗ್ ಕಲಿಯಕ್ಕೆ ಬರ್ಬೇಕಲ್ಲ ಹಾಗೆ ಬಂದಿಲ್ಲ ರೀ ನಮಗೆ ಅದು ಏನು ಹಿಂಗೆ ಫ್ರೀದಾಗ ಏನ್ರಿ ಕೊಟ್ರೆ ರನ್ನಿಂಗ್ ಕಲಿಬೋದ್ರಿ ಅಲ್ಲಿಯೂ ಮಾತ್ರ ರೊಕ್ಕ ತುಂಬಿ ತರ್ಬೇಕ್ರಲ್ಲ ಅದು ಹಿಂಗೆ ಫ್ರೀದಾಗ ಏನ್ರಿ ಕೊಟ್ರೆ ಹಿಂಗೆ ಕಲ್ಕೋರಿಪ್ಪ ನೀವು ಅಲ್ಲಿ ಕಲ್ಕೋರ್ತಿ ನಾವು ಒಂದು 2 ದಿವಸ ಕಲಿಸ್ತೇವೆ ಅಂದ್ರೆ ಕಲಿಯಕ್ಕೆ ಹೋಗಿ ಚಲೋ ರೀ ಅವ್ರು ಮತ್ತೆ ಎಷ್ಟು ಹೇಳ್ತಾರೆ ರೊಕ್ಕ ತುಂಬಿ ತರೋದೇನ ಮತ್ತು ಅಲ್ಲಿ ಕಲಿಯೋದೇನ ಎಲ್ಲ ಸೇಮ್ ಐತ್ರಿ ಇಲ್ಪ ಮತ್ತು ಹಿಂಗೆ ಫ್ರೀದಾಗ ಐತಿ ನೀವು ನಿಮ್ಗೆ ಆದ್ರೆ ನಿಮ್ಗೆ ಅಲ್ಲಿ ಅದಷ್ಟು ರನ್ನಿಂಗ್ ಬರ್ದ್ರೆ ನಾವು ಇಲ್ಲಿ ಒಂದು ವಾರ ನಿಂತು ಕಲಿಸ್ತೇವಪ್ಪ ನೀವು ಎಲ್ಲರೂ ಒಯ್ರಿ ಅಂದ್ರೆ ಅದು ಹೋಗಿ ತರಕ್ಕೆ ಚಲೋ ರೀ ಮತ್ತು ಅಲ್ಲಿ ಅವ್ರು ಎಷ್ಟು ಹೇಳ್ತಾರೆ ರೊಕ್ಕ ತುಂಬಿ ತರೋದು ಮತ್ತು ನಮ್ಗೇನೈತಿ ರೀ ಅದು ಇದ್ರೆ ಭೀ ನಾವು ಕಾಲ ಮಾಡ್ಬೇಕು ನಾವು ಬಿಟ್ಟಾಗ ಹೋಗೋದ್ಲ ಅದು ಗನ್ ಭೀ ನಾವು ಬಿಡಿಸಿ ಹೋಗಂಗಿಲ್ಲ ನಾವು ಕಾಲ ಮಾಡಿದಾಗ ಅದು ನೀವೇನೇ ಇಟ್ಕೊಂಡ್ರಣ್ಣ ಈಗ ರಾತ್ರಿ ಸೆಕ್ಯೂರಿಟಿಗೆ ಏನಾರ ಏನೂ ಇಲ್ಲ ನೋಡೋಣ ಸುಮ್ಮನೆ ನಮ್ಮ ಕಬ್ಬಿನ ಚಡಿ ಕೊಡ್ಲಿ ಕೊಯ್ತಾ ನಮಗೆ ಸೆಕ್ಯೂರಿಟಿ ಭಾಳ ಮೈ ಮ್ಯಾಗ ಬರಾಯ್ತಂದ್ರೆ ಖಾರ ಪುಡಿ ಇವತ್ತು ಬಿಟ್ರೆ ಏನೂ ಇಲ್ಲ ನಮ್ಮ ಕಡೆ ನಮ್ಮ ಮರಿ ಅಂತ ಬೆಳೆ ಅದ ಈಗ ಬಂದಾವ ಕರೆಂಟ ಅವೇನೆಲ್ಲ ದಂಡಿವಲ್ರಿ ಅವು ಕಡಿವರಿಗೆ ನಮಗೆ ಆಗೋವಲ್ಲ ಅವು ಕರೆಂಟ ಟ್ರಾಕ್ಟರ್ಗಳು ಇವೆಲ್ಲ ಕಡಿವರಿಗೆ ಆಗೋವಲ್ಲ ಇವು ಸುಮ್ಮ ಮಂದಿರ ಎಲ್ಲರೂ ಮಾಡೋದತ್ತೆ ಜನರಜ್ಜಿ ನಾವು ಮಾಡಿದಂಗೆ